ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ಭಾಳ ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸತ್ತೀವಿ. ಇದನ್ನು ಬರೀ 10 ನಿಮಿಷದೊಳಗನ ಮಾಡ್ಕೋಬೋದು. ಬರೀ ಹಾಗಾದ್ರೆ ಇದನ್ನು ಹೆಂಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ರೆಸಿಪಿ ಮಾಡೋಕ್ಕೆ ನಾವಿಲ್ಲಿ 1.5 ಕಪ್ ಆಗುವಷ್ಟು ರಾಗಿ ಹಿಟ್ಟು ತೊಗೊಳತ್ತೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ತೊಗೋಬೋದು. ಇದ್ರೊಳಗೆ ಅರ್ಧ ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ಬಾಂಬೆ ರವೆ ಹಾಕತ್ತೀವಿ. ಬಾಂಬೆ ರವೆ ಬದಲಾಗಿ ಇಲ್ಲಿ ಅಕ್ಕಿ ಹಿಟ್ಟು ಕೂಡ ಹಾಕ್ಬೋದು. ಆಮೇಲೆ ಇದ್ರೊಳಗೆ ಸ್ವಲ್ಪ ತುರಿದಿರುವಂಥ ಕ್ಯಾರೆಟ್ ಮತ್ತು ಸೌತೆಕಾಯಿ ಹಾಕತ್ತೀವಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ, ಉಳ್ಳಾಗಡ್ಡಿ, ಕೊತ್ತಂಬರಿ ಮತ್ತು ಕರಿಬೇವು ಕೂಡ ಹಾಕತ್ತೀವಿ. ಈ ಎಲ್ಲ ವೆಜಿಟೇಬಲ್ಸ್ನು ಹಾಕಿದ ಮೇಲೆ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಉಪ್ಪು ಹಾಕಿದಾದ್ಮೇಲೆ ಅರ್ಧ ಚಮಚ ಆಗೋಷ್ಟು ಜೀರಿಗೆ ಪುಡಿ ಹಾಕತ್ತೀವಿ. ನೀವು ಜೀರಿಗೆ ಕೂಡ ಹಾಕ್ಬೋದು. ಆಮೇಲೆ ಖಾರಕ್ಕೆ ತಕ್ಕಂಗೆ ಅರ್ಧ ಚಮಚ ಆಗೋಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕತ್ತೀವಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಆಮೇಲೆ ಇದನ್ನು ಡ್ರೈ ಮಿಕ್ಸ್ ಮಾಡಿ ತಗೋಬೇಕು. ನಾವು ಹಾಕಿರುವಂಥ ಎಲ್ಲ ತರಕಾರಿಗಳು, ಉಪ್ಪು, ಖಾರ ಎಲ್ಲ ಹಿಟ್ಟಿನೊಳಗೆ ಕರೆಕ್ಟಾಗಿ ಮಿಕ್ಸ್ ಆಗುವಂಗೆ ಈ ರೀತಿ ಇದನ್ನು ಕೈಯಿಂದ ಕಲಸಿ ತಗೋರಿ. ಮೊದಲಿಗೆ ಇದ್ರೊಳಗೆ ನೀರು ಹಾಕಬಾರ್ದು, ಯಾಕಂದ್ರೆ ಸೌತೆಕಾಯಿ ಒಳಗೆ ಜಾಸ್ತಿ ನೀರಿನ ಪ್ರಮಾಣ ಇರ್ತೈತಿ. ಹಿಂಗೆ ಇದನ್ನು ಡ್ರೈ ಮಿಕ್ಸ್ ಮಾಡಿ ತೊಗೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಕಲಸಿ ತಗೋರಿ. ಇದ್ರೊಳಗೆ ನಾವು ತೋರಿಸಿರುವಂಥ ವೆಜಿಟೇಬಲ್ಸ್ನ ಹಾಕಬೇಕಂತೇನಿಲ್ಲ. ನೀವು ಬೇಕಾದ್ರೆ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕೋಬಹುದು. ರಾಗಿಯಿಂದ ಮಾಡಿರೋ ಯಾವುದೇ ಪದಾರ್ಥ ಆದ್ರೂ ಅದು ನಮ್ಮ ದೇಹಕ್ಕೆ ಭಾಳ ಆರೋಗ್ಯಕರ ಐತಿ. ಸಣ್ಣ ಮಕ್ಕಳಿಗೆ ತರಕಾರಿ ಸಪ್ರೇಟಾಗಿ ಕೊಟ್ಟಾಗ ಅವರು ತಿನ್ನೋದಿಲ್ಲ, ಅದಕ್ಕಾಗಿ ಈ ಥರ ಕೂಡ ಮಾಡಿ ಕೊಡ್ಬೋದು. ನೋಡ್ರಿ, ಇದ್ರೊಳಗೆ ನಾವು ರವೆ ಮಿಕ್ಸ್ ಮಾಡಿರೋದ್ರಿಂದ ಮೊದಲಿಗೆ ಇದು ಸ್ವಲ್ಪ ಗಟ್ಟಿನ ಅನಿಸ್ತಿರ್ತೈತಿ. ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಇದನ್ನು ಈ ರೀತಿ ಮಿದ್ರಿ. ಇದನ್ನು ಇಷ್ಟು ಕಲಸಿದ ಮೇಲೆ ಒಂದು ಪ್ಲೇಟ್ ಮುಚ್ಚಿ 10 ನಿಮಿಷ ಇದನ್ನು ನೆನೆಯಕ್ಕೆ ಬಿಡಬೇಕು. ಯಾಕಂದ್ರೆ ನಾವು ಇದ್ರಾಗ ರವೆ ಹಾಕಿರೋದ್ರಿಂದ ಅದು ಇನ್ನೊಂದು ಸ್ವಲ್ಪ ನೆನೆದು ಸಾಫ್ಟ್ ಆಗ್ತೈತಿ. 10 ರಿಂದ 15 ನಿಮಿಷ ಆದಮೇಲೆ ರವೆ ಮತ್ತು ಹಿಟ್ಟು ಕರೆಕ್ಟಾಗಿ ನೆನೆದೈತಿ. ಈಗ ಕೈಗೆ ನೀರು ಅಥವಾ ಎಣ್ಣೆ ಹಚ್ಕೊಂಡು ಇದನ್ನು ಇನ್ನೊಂದು ಸಲ ಮಿದ್ದಿ ತಗೋರಿ. ಈಗ ಹಿಟ್ಟು ಕರೆಕ್ಟಾಗಿ ರೆಡಿ ಆಗೈತಿ. ಇದ್ರಾಗಿನ ಸ್ವಲ್ಪ ಉಳ್ಳಿ ತಗೊಂಡು ನಿಮ್ಗೆ ಬೇಕಾದ ಶೇಪ್ ಒಳಗೆ ಇದನ್ನು ರೆಡಿ ಮಾಡ್ಕೊಂಡು ತೊಗೋಬಹುದು. ನಾವಿಲ್ಲಿ ಮೀಡಿಯಮ್ ಸೈಜ್ ಒಳಗೆ ಉಳ್ಳಿ ತೊಗೊಂಡೇವಿ. ಇದನ್ನು ಮಾಡೋಕ್ಕೆ ನಾವಿಲ್ಲಿ ಒಂದು ಬಟರ್ ಪೇಪರ್ ತೊಗೊಂಡೇವಿ. ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿರಿ. ನಿಮ್ಮ ಕಡೆ ಬಟರ್ ಪೇಪರ್ ಇಲ್ಲಾಂದ್ರೆ ಎಣ್ಣೆ ಕವರ್ ಅಥವಾ ಚಪಾತಿ ಹಿಟ್ಟಿನ ಕವರ್ ಕೂಡ ಯೂಸ್ ಮಾಡ್ಬೋದು. ಈಗ ಇದಕ್ಕೆ ಎಣ್ಣೆ ಸವರಿದ ಮೇಲೆ ಇದ್ರಾಗಿನ ಸ್ವಲ್ಪ ಉಳ್ಳಿ ತಗೊಂಡು ಈ ಥರ ಇದನ್ನು ತಟ್ಟಬೇಕು. ನಿಮ್ಗೆ ಇದು ಎಷ್ಟು ತೆಳು ಬೇಕು ಮತ್ತು ಎಷ್ಟು ದಪ್ಪು ಬೇಕು ನೋಡಿಕೊಂಡು ನೀವು ಇದನ್ನು ತಟ್ಬೋದು. ಸಾಧ್ಯವಾದಷ್ಟು ಇದನ್ನು ತೆಳುವಾಗಿಯೇ ತಟ್ರಿ. ನೋಡ್ರಿ, ಈ ರೀತಿ ನಾವು ರೊಟ್ಟಿ ಆಕಾರದೊಳಗೆ ಇದನ್ನು ರೆಡಿ ಮಾಡ್ಕೊಂಡು ತೊಗೊಂಡೇವಿ. ಇಷ್ಟಾದ್ರೆ ಸಾಕು. ಈಗ ಇದನ್ನು ಬೇಯಿಸಿ ತಗೊಳ್ಳೋಣ. ಗ್ಯಾಸ್ ಮೇಲೆ ನಾವು ಒಂದು ತವಾ ಕಾಯಕ್ಕಿಟ್ಟಿದ್ವಿ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ರಾಗಿ ರೊಟ್ಟಿನ ಹಾಕಿ ಬೇಯಿಸಿ ತಗೋಬೇಕು. ಇದನ್ನು ಹಾಕಿದ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ಬಟರ್ ಪೇಪರ್ ತೆಗೆದುಬಿಡ್ರಿ. ಅದು ಈಸಿಯಾಗಿ ಬರ್ತೈತಿ. ಇದು ಸ್ವಲ್ಪ ಬೆಂದ ಮೇಲೆ ಎಣ್ಣೆ, ತುಪ್ಪ ಯಾವುದಾದ್ರೂ ಹಚ್ಚಿ ಇದನ್ನು ಬೇಯಿಸ್ಬೋದು. ಇದಕ್ಕೆ ನೀವು ತಾಲಿಪಟ್ಟು ಅನ್ಬೋದು ಮತ್ತು ರಾಗಿ ರೊಟ್ಟಿನೂ ಅನ್ಬೋದು. ರಾಗಿ ಮುದ್ದೆ ತಿನ್ನಲ್ಲ ಅನ್ನೋರು ಈ ರೀತಿ ಮಾಡ್ಕೊಂಡು ತಿನ್ಬೋದು. ನೋಡ್ರಿ, ಭಾಳ ರುಚಿಯಾಗಿರ್ತೈತಿ ಮತ್ತು ಅಷ್ಟ ಹೆಲ್ದಿನೂ ಐತಿ. ಇದು ಸ್ವಲ್ಪನೂ ಹಸಿ ಉಳಿದಂಗೆ ಇದನ್ನು 2 ಸೈಡ್ ಕರೆಕ್ಟಾಗಿ ಬೇಯಿಸಿ ತಗೋಬೇಕು. ಇಷ್ಟಾದ್ರೆ ಸಾಕು. ನೋಡ್ರಿ, ಇದು ಕರೆಕ್ಟಾಗಿ ರೆಡಿ ಆಯಿತು. ಈಗ ಇದನ್ನು ತೆಗೆದು ಉಳಿದಿರುವ ಎಲ್ಲ ತಾಲಿಪಟ್ಟನ್ನು ರೆಡಿ ಮಾಡ್ಕೊಂಡು ತಗೊಳ್ಳೋಣ. ಮೊದಲನೇ ತಾಲಿಪಟ್ಟಿ ಯಾವ ಥರ ಮಾಡಿದ್ದು ನೋಡ್ರಿ, ಇದನ್ನು ಕೂಡ ಅದೇ ರೀತಿ ಮಾಡ್ಕೊಂಡು ತಗೊಳ್ಳೋಣ. ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಸ್ವಲ್ಪ ಹಿಟ್ಟು ತೊಗೊಂಡು ಈ ರೀತಿ ಇದನ್ನು ತಟ್ಟಿ ತಗೋಬೇಕು. ಇದನ್ನು ಎಣ್ಣೆ ಕವರ್ ಮೇಲೆ ಮಾಡಿದ್ರೆ ಇನ್ನೂ ಈಸಿ ಆಗ್ತೈತೆ ನೋಡ್ರಿ. ಇದನ್ನು ನೀವು ಲಟ್ಟಿಸಿ ಕೂಡ ತಗೋಬಹುದು. ಇದಕ್ಕೆ ಕೆಳಗೆ ಮತ್ತು ಮೇಲೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಚ್ಚಿರಿ, ಅಂದ್ರೆ ಕರೆಕ್ಟಾಗಿ ಬರ್ತೈತಿ, ಸ್ವಲ್ಪನೂ ಹರಿಯೋದಿಲ್ಲ. ಇದನ್ನು ಮೊಸರು, ಕೊಬ್ಬರಿ ಚಟ್ನಿ ಯಾವುದ್ರ ಜೊತೆ ಆದ್ರೂ ತಿನ್ಬೋದು. ಹಂಗೆ ತಿಂದ್ರೂ ಇದು ಭಾಳ ರುಚಿಯಾಗಿರ್ತೈತಿ. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿರಿ. ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.